ಹಾಯ್ ಬ್ಯೂಟಿಫುಲ್ ಬಟರ್ಫ್ಲೈಸ್. ಎಲ್ಲರಿಗೂ ಹೋಪನೋಪನು ಕವಿತಾಲಯ ಕನ್ನಡ ಚಾನೆಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ, ಕನ್ನಡದಲ್ಲಿ ಹೋಪನೋಪನು ಪ್ರೇಯರ್ ಕೇಳ್ತಿದ್ದಾರೆ ಎಲ್ಲರೂ. ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಹೋಪನೋಪನು ಹೇಗ್ ಮಾಡ್ಕೊಳ್ಳೋದು, ಬನ್ನಿ ಈ ವಿಡಿಯೋನ ಎಲ್ಲರೂ ಅಬ್ಸರ್ವ್ ಮಾಡಿ ನೋಡಿ, ದಯವಿಟ್ಟು ಬರ್ಕೊಡಿ. ಗೊತ್ತಿಲ್ಲ ಅಂದ್ರೆ ಟೈಮ್ಸ್ ಮರ್ತೋಗ್ತೀವಿ. ಕರೆಕ್ಟ್ ಅಲ್ವಾ? ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಫರ್ಗೆಟ್. ಕರೆಕ್ಟ್ ಅಲ್ವಾ? ಸೊ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ. ಥ್ಯಾಂಕ್ ಯು, ಐ ಲವ್ ಯು. ಥ್ಯಾಂಕ್ ಯು ಯೂನಿವರ್ಸ್, ಈ ಬ್ಯೂಟಿಫುಲ್ ವಿಡಿಯೋನ ನಾನು ಎಲ್ಲರಿಗೂ ಶೇರ್ ಮಾಡೋದಕ್ಕೆ, ಶಕ್ತಿ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ, ಕನ್ನಡದಲ್ಲಿ ಓಪನ್ ಓಪನ್ ಪ್ರೇಯರ್ ಹೇಗ್ ಮಾಡ್ಕೋತೀರಾ? ಸಿಂಪಲ್, ಬರ್ಕೊಳ್ಳಿ ಪ್ಲಸ್ ಇದನ್ನ ಚಾಂಟ್ ಮಾಡಿ ಅಂತ ಹೇಳ್ತಾ. ಚಾಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್, ಎನಿ ಮೆಡಿಟೇಷನ್, ಯಾವುದೇ ಮೆಡಿಟೇಷನ್ ಮಾಡ್ಬೇಕಾದ್ರೂ, ನೀವು ಸುಮ್ಮನೆ ಧ್ಯಾನ ಮಾಡ್ತೀರಾ, ಏನಾದ್ರೂ ಒಂದ್ ಮಾಡ್ತೀರಾ, ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಒಂದು ಪೀಸ್ಫುಲ್ ಆಗಿರೋ ಪ್ಲೇಸ್ ನ ನೋಡ್ಕೊಬೇಕು ನೀವು. ಓಕೆ, ಸೈಲೆಂಟ್ ಆಗಿರೋ ಪ್ಲೇಸ್ ನ. ಅದಾದ್ಮೇಲೆ ಒಂದ್ ಜಾಗದಲ್ಲಿ ನೀಟಾಗಿ ಕೂತ್ಕೊಳ್ಳಿ. ಓಕೆ, ನಿಮ್ ಬಾಡಿ ರಿಲ್ಯಾಕ್ಸ್ ಆಗಿರ್ಬೇಕು. ಸೆಕೆಂಡ್ ಥಿಂಗ್, ನಿಮ್ ಮೈಂಡ್ ಸೋಲ್ ಎರಡು ಕನೆಕ್ಟ್ ಆಗಿರ್ಬೇಕು ಒಂದಕ್ಕೊಂದು. ಹೇಗ್ ಕನೆಕ್ಟ್ ಆಗಿರುತ್ತೆ? ಇವಾಗ ನಾನು ಓಪನ್ ಪ್ರೇಯರ್ ಮಾಡ್ಕೋತಾ ಇರ್ತೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಬಟ್ ನನ್ ಮೈಂಡ್ ಅಲ್ಲಿ ಬೇರೆ ಏನೋ ಥಾಟ್ಸ್ ಓಡ್ತಾ ಇದೆ. ಕರೆಕ್ಟ್ ಅಲ್ವಾ? ಇಟ್ ಡಸಂಟ್ ವರ್ಕ್. ಅದು ವರ್ಕ್ ಆಗಲ್ಲ. ಅದಕ್ಕೋಸ್ಕರ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಿಮ್ ಮೈಂಡ್ ನಿಮ್ ಸೋಲ್ ಕನೆಕ್ಟ್ ಆಗಿರ್ಬೇಕು ಯಾವಾಗ್ಲೂ. ಎನಿ ಮೆಡಿಟೇಷನ್, ಯಾವುದೇ ತರ ನೀವು ಮೆಡಿಟೇಷನ್ ಮಾಡ್ಕೊಂಡ್ರು ನಿಮ್ ಮೈಂಡ್ ನಿಮ್ ಸೋಲ್ ಅಂದ್ರೆ ನಿಮ್ಮ ಆತ್ಮಕ್ಕೆ ಕನೆಕ್ಟ್ ಆಗಿರ್ಬೇಕು. ಅರ್ಥ ಆಯ್ತಲ್ವಾ? ಸೊ ಬನ್ನಿ, ಕನ್ನಡದಲ್ಲಿ ಹೆಂಗ್ ಮಾಡ್ಕೋತೀರಾ? ಐ ಆಮ್ ಸಾರಿಗೆ ಏನ್ ಹೇಳ್ಕೊತೀರಾ? ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ. ಕನ್ನಡದವ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಇದನ್ನ ಬರ್ಕೊಳ್ಳಿ. ನನ್ನನ್ನು ಕ್ಷಮಿಸು. ಪ್ಲೀಸ್ ಫರ್ಗಿವ್ ಮಿ. ಪ್ಲೀಸ್ ಫರ್ಗಿವ್ ಮಿ ಏನಂತ ಹೇಳ್ತೀವಿ? ದಯವಿಟ್ಟು ನನ್ನನ್ನು ಕ್ಷಮಿಸು. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ. ಓಕೆ, ಐ ಲವ್ ಯು ಏನಂತ ಹೇಳ್ತೀರಾ? ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಇಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಓಕೆ, ಕನ್ನಡದಲ್ಲಿ ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಇಲ್ಲ ನಿನ್ನನ್ನು ಪ್ರೀತಿಸುತ್ತೇನೆ, ಧನ್ಯವಾದಗಳು. ಧನ್ಯವಾದಗಳು ಯಾರಿಗೆ ಹೇಳ್ತೀರಾ? ಥ್ಯಾಂಕ್ ಯು. ಆಪೋಸಿಟ್ ಪರ್ಸನ್ಗಾದ್ರೂ ಹೇಳ್ಬೋದು ನೀವು ಇದನ್ನ. ದೇವ್ರಿಗಾದ್ರೂ ಹೇಳ್ಕೊಬೇಕು, ನಿಮಗ್ ನೀವೇ ಹೇಳ್ಕೊಬಹುದು, ನಿಮ್ ಫ್ರೆಂಡ್ಸ್ಗೆ ಹೇಳ್ಕೊಂತೀರಾ. ಯಾರಿಗೋಸ್ಕರ ಓಪನ್ ಪ್ರೇಯರ್ ಮಾಡ್ಕೋತೀರಾ? ಆಕ್ಚುಲಿ ಓಪನ್ ಪ್ರೇಯರ್ ಮಾಡ್ಕೊಳ್ಳೋದು ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ. ನಮ್ಮನ್ನ ನಾವು ಹೀಲ್ ಮಾಡ್ಕೊಬಹುದು, ಬೇರೆಯವ್ರನ್ನೂ ಹೀಲ್ ಮಾಡ್ಕೊಬಹುದು. ಹೀಲಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಅರ್ಥ ಆಗ್ತಿದೆ ಅಲ್ವಾ ಇದು? ಕನ್ನಡದಲ್ಲಿ ಎಲ್ಲರೂ ಓಪನ್ 108 ಟೈಮ್ಸ್ ಚಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಎಲ್ಲರಿಗೂ, ಕನ್ನಡದವ್ರು ಯಾರ್ಯಾರು ಗೊತ್ತಿಲ್ಲ ಎಲ್ಲರಿಗೂ ಈ ವಿಡಿಯೋ ತಲುಪ್ಲಿ ಅಂತ ಕೇಳ್ಕೊಂತಾ ಇದೀನಿ. ಬಾಯ್.